ಮೈಸೂರು ನಗರದಲ್ಲಿ ಪೊಲೀಸ್ ಇಲಾಖೆಯು ಕಾರು ಚಾಲಕರಿಗೆ ಕೂಲಿಂಗ್ ಕವರ್ ಬಳಕೆಯನ್ನ ನಿಷೇಧಿಸಿ ಕಟ್ಟುನಿಟ್ಟಿನ ಕಾನೂನು ಜಾರಿಗೊಳಿಸಿದೆ. ಬೇಸಿಗೆಯ ಬಿಸಿಲಿನ ತಾಪವನ್ನು ಕಡಿಮೆ ಮಾಡಲು ಕಾರಿನ ಗಾಜುಗಳಿಗೆ ಕೂಲಿಂಗ್ ಕವರ್ಗಳನ್ನು ಹಾಕುವುದು ಸಾಮಾನ್ಯವಾಗಿದೆ. ಇದರಿಂದ ಕಾರಿನೊಳಗಿನ ತಾಪಮಾನ ಕಡಿಮೆಯಾಗಿ ಪ್ರಯಾಣಿಕರಿಗೆ ಆರಾಮದಾಯಕವಾಗಿರುತ್ತದೆ. ಆದರೆ ಈ ಕವರ್ಗಳು ಕಾರಿನ ಒಳಗಿನ ದೃಶ್ಯವನ್ನು ಮರೆಮಾಚುವುದರಿಂದ ಭದ್ರತೆಗೆ ಧಕ್ಕೆಯುಂಟಾಗುತ್ತಿದೆ ಎಂದು ಕೂಲಿಂಗ್ ಕವರ್ ನಿಷೇಧ ಮಾಡಲಾಗಿದೆ. ಕೂಲಿಂಗ್ ಕವರ್ಗಳಿಂದ ಕಾರಿನ ಒಳಗಿನ ಚಟುವಟಿಕೆಗಳು ಹೊರಗಿನವರಿಗೆ ಕಾಣದಿರುವುದರಿಂದ ಕಳ್ಳತನ, ಕಿಡ್ನಾಪ್, ಅತ್ಯಾಚಾರ ಮುಂತಾದ ಅಪರಾಧಗಳಿಗೆ ಇದು ಸಹಕಾರಿಯಾಗಬಹುದು ಎಂಬ ಕಾರಣಕ್ಕೆ ಈ ನಿಷೇಧವನ್ನು ಜಾರಿಗೆ ತರಲಾಗಿದೆ. ಒಳಗಿನಿಂದ ಕೂಗಿದರೂ ಧ್ವನಿಯು ಹೊರಗೆ ಕೇಳದಿರುವುದರಿಂದ ತುರ್ತು ಸಂದರ್ಭಗಳಲ್ಲಿ ರಕ್ಷಣೆ ಕಷ್ಟವಾಗುತ್ತದೆ. ಈ ಸಮಸ್ಯೆಯನ್ನು ತಡೆಗಟ್ಟಲು ಪೊಲೀಸ್ ಇಲಾಖೆಯು ಕಠಿಣ ಕ್ರಮಗಳನ್ನು ಘೋಷಿಸಿದೆ. ಈ ನಿಯಮದ ಪ್ರಕಾರ ಕೂಲಿಂಗ್ ಕವರ್ ಬಳಸಿದ ಕಾರುಗಳಿಗೆ ಮೊದಲ ಬಾರಿಗೆ 500 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಎಚ್ಚರಿಕೆಯೊಂದಿಗೆ ಒಂದು ವೇಳೆ ಮತ್ತೆ ಉಲ್ಲಂಘನೆ ಸಂಭವಿಸಿದರೆ ದಂಡವು 1000 ರೂಪಾಯಿಗೆ ಏರಿಕೆಯಾಗುತ್ತದೆ. ಅರ್ಧ ಗಾಜಿಗೆ ಕೂಲಿಂಗ್ ಕವರ್ ಬಳಸಲು ಅವಕಾಶವಿದ್ದರೂ ಸಂಪೂರ್ಣ ಗಾಜಿನ ಕವರ್ಗೆ ದಂಡ ಖಾತರಿಯಾಗಿದೆ. ಈ ಕಾನೂನನ್ನು ಉಲ್ಲಂಘಿಸಿದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಈ ಯೋಜನೆಯಿಂದ ಸಾರ್ವಜನಿಕ ಸುರಕ್ಷತೆಯನ್ನ ಖಾತ್ರಿಪಡಿಸುವ ಗುರಿಯನ್ನ ಪೊಲೀಸ್ ಇಲಾಖೆಯು ಹೊಂದಿದೆ. ಆದರೆ ಕೆಲವು ಚಾಲಕರು ಈ ನಿಯಮವನ್ನ ಒಪ್ಪದೆ ಬಿಸಿಲಿನ ತಾಪದಿಂದ ರಕ್ಷಣೆಗಾಗಿ ಕವರ್ಗಳು ಅವಶ್ಯಕ ಎಂದು ವಾದಿಸುತ್ತಿದ್ದಾರೆ. ಈ ಕುರಿತು ಮೈಸೂರಿನ ಜನತೆಗೆ ತಿಳುವಳಿಕೆ ಮೂಡಿಸುವುದು ಮತ್ತು ನಿಯಮ ಪಾಲನೆಯ ಮಹತ್ವವನ್ನು ಅರಿವು ಮೂಡಿಸುವ ಕೆಲಸವೂ ನಡೆಯುತ್ತಿದೆ.